ಹಾಯ್ ಫ್ರೆಂಡ್ಸ್. ಇವತ್ತು ಊಟ ಆದ ತಕ್ಷಣ ಕೆಳಗಡೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೋದೆ. ನನ್ನನ್ನು ನೋಡಿದ ತಕ್ಷಣ ನನ್ನ ಫ್ರೆಂಡ್ಗಳೆಲ್ಲ ಓಡಿ ಬಂದ್ಬಿಟ್ಟು, ಯಾರಂತ ಕೇಳ್ತಿದ್ದೀರಾ? ಇವರೇ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಇರೋ ಬೀದಿ ನಾಯಿಗಳು. ನಾಯಿಗಳು ಅಂದರೆ ನನಗೂ ಕೂಡ ತುಂಬ ಇಷ್ಟ. ನಮ್ಮ ಊರಲ್ಲಿದ್ದ ಸಾಕ್ತಾ ಇದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದ ಸಾಕೋಕ್ಕಾಗಿಲ್ಲ, ಯಾಕಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಇಲ್ಲಿ ಡ್ಯೂಟಿಗೆ ಹೋಗ್ತೀವಿ. ಹಾಗಾಗಿ ನಾನು ಪ್ರತಿದಿನ ಅವಕ್ಕೆ ಬಿಸ್ಕೆಟ್ ಹಾಕ್ತಾನೆ ಇರ್ತೀನಿ ನೈಟಲ್ಲಿ. ಹಂಗಾಗಿ ನಾನು ನೋಡಿದರೆ ಸಾಕು, ಎಲ್ಲಿದ್ದರೂ ಓಡಿ ಬಂದ್ಬಿಡ್ತವೆ. ಅದೇ ನಾಯಿಗಿರೋ ನಿಯತ್ತಲ್ವಾ. ನಮ್ಮನ್ನು ಕಂಡ್ರೆ ಸಾಕು, ಒಂದು ದಿವಸ ಎಲ್ಲರೂ ಬಿಸ್ಕೆಟ್ ಹಾಕಿದ್ರೆ ನಮ್ಮ ನೋಡಿದ್ರೆ ಯಾವಾಗಲೂ ಬಾಲಾಡಿಸ್ಕೊಂಬರ್ತವೆ. ಅದು ನಾಯಿಗಿರೋ ನಿಯತ್ತು ಮನುಷ್ಯನಿಗಿಲ್ಲ, ಏನು ಮಾಡೋಕ್ಕಾಗತ್ತೆ. ಹಾಗೆ ಒಂದು ಪಾರ್ಲಾಜಿ ಬಿಸ್ಕೆಟ್ ತಗೊಂಡು ಎಲ್ಲ ಎರಡಕ್ಕೂ ಹಾಕ್ತಾಯಿದ್ದೆ. ಅವ್ರು ನೋಡಿದ ತಕ್ಷಣ ಮತ್ತೆ ಇನ್ನೆರಡು ನಾಯಿಗಳ ಜೊತೆಗೆ ಬಂದು ಜಾಯ್ನ್ ಆದವು. ಪಾಪ ನಾಯಿಗಳಲ್ಲಿ ಏನು ಕಿತ್ತಾಡಿಲ್ಲವೋ, ಹಂಚ್ಕೊಂಡು ತಿನ್ನೋ ಬುದ್ಧಿ ಜಾಸ್ತಿ ಇದೆ ಅವಕ್ಕೆ. ಆದರೆ ಮನುಷ್ಯನಲ್ಲಿ ಅದು ಕಿತ್ಕೊಂಡು ತಿನ್ನೋ ಬುದ್ಧಿ. ಏನು ಮಾಡೋಕ್ಕಾಗಲ್ಲ, ಪ್ರಾಣಿಗಳಿಗೂ ಮನುಷ್ಯನಿಗೂ ಇರೋದು ಇದೇ ವ್ಯತ್ಯಾಸ. ನೋಡಿ ಇವಾಗ ಮತ್ತೆರಡು ಬಂದು ಇರೋದ್ರಲ್ಲೇ ಎಲ್ಲವಕ್ಕೂ ಹಾಕಿದೆ, ತಿಂದು. ಪ್ರತಿದಿನ ನಾನು ನೋಡಿದರೆ ಸಾಕು ಬರ್ತವೆ, ಬಿಸ್ಕೆಟ್ ಹಾಕೋವರೆಗೂ ಹೋಗೋದೇ ಇಲ್ಲ ಇವು. ಯಾರೇ ಆಗಲಿ ನಾಯಿಗಳಿಗೆ ಆದಷ್ಟು ಸ್ವಲ್ಪ ಊಟ ಹಾಕಿ. ಮನೇಲಿ ಉಳ್ಕೊಂಡಿದ್ದು ರೊಟ್ಟಿ ಚಪಾತಿ ಏನಾದ್ರು ಬಿಸ್ಕೆಟು, ಅದು ಒಂದು ಜೀವ ಅಲ್ವಾ ಪಾಪ. ನಾವೇನೋ ಮನೇಲಿ ಮಾಡ್ಕೊಂಡು ತಿಂದ್ಬಿಡ್ತೀವಿ, ಪಾಪ ಅವಕ್ಕೆ ಯಾರು ಕೊಡ್ತಾರೆ ಹೇಳಿ. ಅದು ಇದು ಬೀದಿಲಿ ಬಿದ್ದಿರೋದೇ ಹಾಕ್ಕೊಂಡು ತಿನ್ಬೇಕು ಅವು. ಹಾಗಾಗಿ ನಾನಂತೂ ಪ್ರತಿದಿನ ಬಂದರೆ ನಾನು ಕಂಪಲ್ಸರಿ ಏನಾದ್ರು ಹಾಕೇ ಬಿಡ್ತೀನಿ, ಯಾವತ್ತೂ ಹಂಗೆ ಕಳಿಸಲ್ಲ. ನಾಯಿ ಇರೋದ್ರಿಂದ ನನಗೆ ತುಂಬ ಇಷ್ಟ. ನನಗೂ ಕೆಲವರಿಗೆ ನಾಯಿ ಕಂಡ್ರೇ ಆಗಲ್ಲ, ನಮಗೇನಿಲ್ಲ ಪಾತ್ರ ಇಲ್ಲ. ಯಾಕಂದ್ರೆ ನಾವು ಅವಾಗ ಪ್ರೀತಿ ತೋರಿಸಿದ್ರೆ ಅವು ನಮಗೆ ಪ್ರೀತಿ ತೋರಿಸ್ತಾವಲ್ವಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.